ಸೋಪ್ಗೆ ತಮನ್ನಾ ಭಾಟಿಯಾರನ್ನ ರಾಯಭಾರಿಯನ್ನಾಗಿ ಮಾಡಿರೋದನ್ನ ಒಂದಿಷ್ಟು ಮಂದಿ ಟೀಕೆ ಮಾಡ್ತಾ ಇದ್ದಾರೆ. ಕನ್ನಡ ಪರ ಹೋರಾಟಗಾರರು ಕಂಪ್ಲೀಟ್ ಆಗಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಸರ್ಕಾರ ಕೂಡ ಡಿಫೆಂಡ್ ಮಾಡ್ಕೋತಾ ಇರುವಂಥದ್ದು ಹೌದು, ನಾವು ಕೂಡ ಕೆಲವೊಂದಿಷ್ಟು ನಟಿಯರನ್ನ ಅಪ್ರೋಚ್ ಮಾಡಿದ್ವಿ, ಬಟ್ ಅವರ ಡೇಟ್ಸ್ ಮತ್ತು ಅವರು ಕೂಡ ಬೇರೆ ಬ್ರ್ಯಾಂಡ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಿಬಿಟ್ಟು. ಇದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ ಬರುತ್ತೆ. ಈ ಸ್ಯಾಂಡಲ್ ಸೋಪ್ಗೆ ರಾಯಭಾರಿಯನ್ನ ಆಯ್ಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೃಷ್ಟಿಕೋನದಲ್ಲಿ, ವ್ಯಾಪಾರದ ದೃಷ್ಟಿಕೋನದಲ್ಲಿ ನೋಡಬೇಕಾಗುತ್ತೆ. ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ರೀತಿ ನೀತಿ ಇರುತ್ತೆ. ಅದಕ್ಕೆ ಆದಂಥ ಈಗ ರಾಯಭಾರಿಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯಲ್ಲಿ ಒಂದಿಷ್ಟು ಎಕ್ಸ್ಪರ್ಟ್ಗಳು ಇರ್ತಾರೆ. ಆ ಎಕ್ಸ್ಪರ್ಟ್ಗಳು ಅಭಿಪ್ರಾಯವನ್ನು ತೆಗೆದುಕೊಂಡು ಈಗ ರಾಯಭಾರನ್ನಾಗಿ ತಮನ್ನಾ ಭಾಟಿಯಾರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ಇದಕ್ಕೆ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂಥದ್ದು ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದ ನಟಿಯರನ್ನೇ ಆಯ್ಕೆ ಮಾಡ್ಕೋಬೇಕಿತ್ತು. ಇದರ ಜೊತೆಗೆ 6 ಕೋಟಿ ವೆಚ್ಚ ಆಗ್ತಾ ಇದೆ, ಅವರಿಗೆ ಸಂಭಾವನೆ ಕೊಡ್ತಾ ಇದ್ದಾರೆ, ಇದು ತಪ್ಪು ಅಂತ ಕೂಡ ಹೇಳ್ತಾ ಇರುವಂಥದ್ದು. ಹಾಗಾದರೆ ಸರ್ಕಾರ ಎಡವಿದ್ಯಾ? ಸರ್ಕಾರ ನಿಜವಾಗ್ಲೂ ಕೂಡ ಕನ್ನಡಿಗರಿಗೆ, ಕರ್ನಾಟಕದಲ್ಲಿರುವಂಥ ನಟಿ ಮತ್ತು ನಟರಿಗೆ ಅಪಮಾನ ಮಾಡಿದ್ಯಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಸ್ವಾತಿ ಚಂದ್ರಶೇಖರ್ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಈಗಾಗಲೇ ಹೇಳ್ತಾ ಇದ್ದೆ ನಾನು, ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಅಪಮಾನ ಮಾಡಿದೆ ಅಂತ ಏನು ಹೇಳ್ತೀರಿ ಇದಕ್ಕೆ? ಒಂದು ಭಾಳ ಐರನಿ, ಶೋಚನೀಯ ಸಂಗತಿ ಏನು ಅಂತಂದರೆ, ಕನ್ನಡ ಪರ ಹೋರಾಟಗಾರರು ಆ್ಯಕ್ಚುಲಿ ಒಂದು ದಂಡಯಾತ್ರೆಯನ್ನು ಮಾಡಬೇಕಿತ್ತು ಕರ್ನಾಟಕ ಸರ್ಕಾರದ ಈ ನಡೆಯನ್ನು ಶ್ಲಾಘಿಸಿ. ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಹಾಳು ಬಿದ್ದಂತಹ, ದುರಸ್ಥಿತಿಗೆ ಬಂದಂತಹ, ಸಂಬಳ ಕೊಡೋದಕ್ಕೂ ಕೂಡ ಹಣವನ್ನು ಇಲ್ಲದೇ ಇದ್ದಂತಹ ಪರಿಸ್ಥಿತಿಗೆ ಹೋಗಿದ್ದಂತಹ ನಿಗಮವನ್ನು 5,000 ಕೋಟಿ ಆದಾಯವನ್ನು ಇನ್ ದ ಇಯರ್ ಆಫ್ 25-26 ಈ 2 ವರ್ಷಗಳಲ್ಲಿ ಇಲ್ಲ 28-27 ನಾವೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. 27ಕ್ಕೆ ಅದನ್ನು ರೀಚ್ ಆದರೆ 5,000 ಕೋಟಿ ಟಚ್ ಆಗ್ಬಿಡ್ತೀವಿ ನಾವು. ಅದು ಲಾಭವಾಗಿ ಟ್ರಾನ್ಸಾಕ್ಷನ್ ವೈಸ್ ಟಚ್ ಆಗ್ತೀವಿ, ಬಟ್ ಅದಕ್ಕೆ ನಮ್ಮದೇ ಆದಂಥ ಒಂದಿಷ್ಟು ಪ್ರಾಫಿಟ್ ಶೇರನ್ನು ನಾವು ಇಟ್ಕೊಂಡಿದ್ದೀವಿ. ಅದು 2028ಕ್ಕೆ ನಾವು ಟಚ್ ಆಗ್ತೀವಿ. ಸೊ ಕನ್ನಡಿಗರಿಗೆ ಇದರಿಂದ ಎಷ್ಟು ಕೆಲಸಗಳು ಸಿಗುತ್ತೆ. ನಮ್ಮ ಬ್ರ್ಯಾಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೆಲ್ಲಿ ಇದು ಸಾಗಾಟ ಆಗುತ್ತೆ. ಒಡೆಯರು, ಶ್ರೀಕಂಠ ದಟ್ಟೆ ಒಡೆಯರು ನೀವು ಗಮನಿಸಿರ್ಬೋದು, ಈ ಹಿಂದೆ ಅರಮನೆಯಲ್ಲಿ ಮೈಸೂರು ಸಿಲ್ಕ್ ಸೀರೆಗಳನ್ನು ಮತ್ತು ಈ ಮೈಸೂರು ಸ್ಯಾಂಡಲಿನ ಸೋಪುಗಳನ್ನು ವಸ್ತು ಪ್ರದರ್ಶನ ಮಾಡ್ತಿದ್ರು. ರೂಪದರ್ಶಿಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಿಂದ ಕರ್ಕೊಂಡ್ಬರ್ತಿದ್ರು. ಅವ್ರು ನಮ್ಮ ಮೈಸೂರು ಸಿಲ್ಕ್ನ ಹಾಕಬೇಕು, ಅವ್ರು ಹೋಗಿ ಬೇರೆ ದೇಶಗಳಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಒಂದು ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಮೈಸೂರು ಸಿಲ್ಕ್ ಅನ್ನೋದಂತಿದೆ. ಅದಕ್ಕೆ ಅದರದೇ ಆದಂತಹ ಒಂದಿಷ್ಟು GSMಗಳಿರುತ್ತೆ. ಅದನ್ನ ನಾವು ಗೋಲ್ಡ್ ಜರಿಯಲ್ಲೂ ಮಾಡ್ತೀವಿ, ಸಿಲ್ವರ್ ಜರಿಯಲ್ಲೂ ಮಾಡ್ತೀವಿ. ಇದನ್ನ ಹೋಗಿ ಅವರು ಪಸರಿಸಬೇಕು ಅನ್ನುವಂಥ ಒಡೆಯರ ಒಂದು ಕಾಂಟ್ರಿಬ್ಯೂಷನ್ ಈ ನಮ್ಮ ಕರ್ನಾಟಕಕ್ಕೆ ಅಪಾರವಾಗಿದೆ. ಇದನ್ನ ಯಾವ ಕನ್ನಡ ಪರ ಸಂಘಟನೆಗಳು ಕೂಡ ಟಚ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಉತ್ತರ ಕೊಡೋದಕ್ಕೂ ಸಾಧ್ಯ ಇಲ್ಲ, ಪ್ರಶ್ನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಒಡೆಯರ್ ಸಂಸ್ಥಾನವೇ ಯೋಚನೆ ಮಾಡಿತ್ತು ಮೈಸೂರು ಸ್ಯಾಂಡಲ್ ಅನ್ನುವಂಥದ್ದು ಅದು ನಮ್ಮ ಕನ್ನಡದ ಹೆಮ್ಮೆ. ಸ್ಯಾಂಡಲ್ವುಡ್ ಅಂತ ಕರಿತೀವಿ ನಾವು ಇವತ್ತಿನ ದಿನ ಕನ್ನಡ ಇಂಡಸ್ಟ್ರಿಗೆ. ಶ್ರೀಗಂಧದ ಬೇರುಗಳಿಂದ ತಯಾರಿಸಿರುವಂತಹ ನಮ್ಮ ಪ್ರಾಡಕ್ಟ್ಗಳು ಇವತ್ತಿನ ದಿನ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಬೇಕಾ? ಅದು ಹೊರಗಡೆ ಹೋಗ್ಬೇಕಾ? 6 ಕೋಟಿ ಕೊಟ್ಟಿದ್ರ ಬಗ್ಗೆ ಇವತ್ತಿನ ದಿನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದರಿಂದ ನಾವು 6,000 ಕೋಟಿ ಗಳಿಸ್ತೀವಲ್ಲ, ಅದು ಬೇರೆ ಯಾವ್ದೋ ರಾಜ್ಯಕ್ಕೆ ಹೋಗುತ್ತಾ? ಅದನ್ನೇನು ತಮನ್ನಾ ಭಾಟಿಯಾ ಅವ್ರ ಮನೆಗೆ ತಗೊಂಡು ಹೋಗ್ತಾರಾ, ಬಾಂಬೆಗೆ ತಗೊಂಡು ಹೋಗ್ತಾರಾ, ಅಥವಾ ಅವರು ತೆಲುಗು ಇಂಡಸ್ಟ್ರಿಗೆ ತಗೊಂಡು ಹೋಗ್ತಾರಾ? ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ಸೊ ರೂಪೇಶ್ ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಎಂತ ಬಾಲಿಶವಾದಂಥ ಸ್ಟೇಟ್ಮೆಂಟು. ತಮನ್ನಾ ಭಾಟಿಯಾ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ನಾನೇ ಇದ್ದಿದ್ರು, ಇವತ್ತಿನ ದಿನ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾ ಇದ್ದೆ. ಏನ್ ಹೇಳ್ತಾರೆ ಅವ್ರು? ರೀ ಸುಮ್ ಕುತ್ಕೊಳ್ರಿ, ಹಾಕ್ತೀವಿ. ಏನ್ ಹೇಳ್ತಾರೆ ಅವರು? MB ಪಾಟೀಲ್ಗೆ ಏನಾದ್ರು ಲವ್ ಇದೆಯಾ ಅವ್ರ ಮೇಲೆ? ಏನ್ರಿ ಅದು ಅಷ್ಟು ಅಸಭ್ಯವಾಗಿ ನಡ್ಕೊಳ್ಳೋ ಅಂತದ? ಕನ್ನಡ ಅನ್ನುವಂತಹ ಒಂದು ಭಾಷೆಯನ್ನ, ಹೆಸರನ್ನ ಇಟ್ಕೊಂಡು ಹೋರಾಟವನ್ನ ನಡೆಸ್ತಾ ಇದ್ದೀರಿ. ಆ ಭಾಷೆಗೆ, ಅದಕ್ಕಿರುವಂತಹ ಗೌರವಕ್ಕೆ, ಅದಕ್ಕಿರುವಂತಹ ಘನತೆಗೆ ಚ್ಯುತಿ ತರುವಂತಹ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ನೀವು ನೋಡಿರ್ಬೋದು, ಬ್ಯಾಲೆನ್ಸ್ ಶೀಟ್, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. 150 ಕೋಟಿ ಲಾಭವನ್ನ ನಾವು ಕಳೆದ ವರ್ಷ ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು 205 ಕೋಟಿ ಲಾಭಕ್ಕೆ ಬಂದು ತಲುಪಿರುವಂಥದ್ದು. ಆ 205 ಕೋಟಿ ಬಂದು ತಲುಪಿರುವಂತ ಲಾಭ ಎಲ್ಲಿಂದ ಬಂದಿರುವಂಥದ್ದು? ಕರ್ನಾಟಕ ರಾಜ್ಯದಿಂದ ಅಲ್ಲ, ಹೊರ ರಾಜ್ಯದಿಂದ ಬಂದಿರುವಂಥದ್ದು. ಹೊರ ರಾಜ್ಯಗಳು ಅಂತಂದ್ರೆ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ ಈ ಭಾಗಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು. ಸೊ ಇಡೀ ದಕ್ಷಿಣ ಭಾರತವನ್ನ ರೆಪ್ರೆಸೆಂಟ್ ಮಾಡುವಂತಹ ತಮನ್ನಾ ಭಾಟಿಯಾನ ಇದಕ್ಕೆ ತೆಗೆದುಕೊಂಡಿರೋದ್ರಿಂದ ಇನ್ನಷ್ಟು ಆ ಒಂದು ಪ್ರಾಫಿಟ್ ದುಪ್ಪಟ್ಟಾಗುತ್ತೆ ಅನ್ನುವಂಥದ್ದು. ತಮನ್ನಾ ಭಾಟಿಯಾನೇ ಬೇಕು ಅಂತ ನಾವು ಕರ್ಕೊಂಡ್ ಬಂದಿರುವಂಥದ್ದಲ್ಲ.
ಕರ್ನಾಟಕವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡಿರುವಂತಹ ನಾಯಕಿಯರು ಇಲ್ವಾ? ಇದ್ದಾರೆ, ಐಶ್ವರ್ಯ ರೈ ಇದ್ದಾರೆ. ಆದ್ರೆ ಅವರು ಆಲ್ರೆಡಿ ಲಕ್ಸ್ ಮತ್ತು ಇತರೆ ಬ್ರ್ಯಾಂಡ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋದ್ರಿಂದ ಈ ಬ್ರ್ಯಾಂಡಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ದೀಪಿಕಾ ಪಡುಕೋಣೆ ಇದ್ದಾರೆ, ಅವರು ಸದ್ಯದ ಮಟ್ಟಕ್ಕೆ ಯಾವುದೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಲ್ಲ. 25-30 ಕೋಟಿ ಕೇಳಿದ್ರು. ಅದು ಅವರ ಒಂದು ಬೆಲೆ, ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಅವರು ಕನ್ನಡದವರಾಗಿರೋದ್ರಿಂದ ನಮಗೆ ರಿಯಾಯಿತಿ ಮಾಡ್ಕೊಡ್ಬೇಕು ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ನೆಗೋಸಿಯೇಷನ್ ಅನ್ನ ನಾವು ಮಾಡಿದ್ವಿ, ಅದು ಅವರು ಅವರಿಗೆ ಇಡುವಂತಹ ಬೆಲೆ ಇಲ್ಲ, ನಾನು ಇದನ್ನು ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು. ಅಂಡ್ ರಶ್ಮಿಕಾ ಮಂದಣ್ಣ ಆಗಿರ್ಬೋದು, ಇನ್ನ ಇತರೆ ಆಕ್ಟ್ರೆಸ್ ಗಳನ್ನ ನಾವು ಕೇಳಿದಾಗ, ಶಿಲ್ಪಾ ಶೆಟ್ಟಿಯು ಕೂಡ, ದೇ ಆರ್ ಆಲ್, ಎಲ್ಲರೂ ಕೂಡ ಅದರದೇ ಆದಂತಹ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಸೊ ಎಲ್ಲದಕ್ಕೂ ಟೆಕ್ನಿಕಲಿ ನಾವು ಮಾತಾಡಬೇಕಾಗಿರುವಂಥದ್ದು ಅಂಡ್ ಬಿಸ್ನೆಸ್ ಮೂಲಕವಾಗಿ ನೋಡ್ಬೇಕಾಗಿರುವಂಥದ್ದು. ಅಯ್ಯೋ ನೀವು ಏನು ಕನ್ನಡ ಸಂಸ್ಥೆಗಳನ್ನ ಕನ್ನಡಿಗರಿಗೆ ಅವಕಾಶ ಮಾಡ್ಕೊಡೋದಿಲ್ಲ, ಇಲ್ಲಿ ನಮಗೆ ಕೆಲಸಗಳಿರೋದಿಲ್ಲ, ಬೇರೆ ಕಡೆ ಅವರು ವಲಸೆ ಹೋಗ್ಬೇಕಾಗಿ ಬರುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಮಾತಾಡುವಂಥವ್ರು ಇವತ್ತಿನ ದಿನ IT, BT ಈ ಇಂಡಸ್ಟ್ರಿಗಳು ಇಷ್ಟು ಟಾಪ್ ಲೆವೆಲಿಗೆ ಹೋಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಅದನ್ನ ಕೇವಲ ವ್ಯಾಪಾರಕರಣಿಯಾಗಿಯೇ ನೋಡಿರುವಂಥದ್ದೇ ಹೊರತು ಅದರಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಚೌಕಟ್ಟುಗಳನ್ನ ಇಟ್ಕೊಂಡು ಕೆಲಸ ಮಾಡಿರ್ಲಿಲ್ಲ. ಅಂಡ್ ಇಲ್ಲೂ ಅಷ್ಟೇ MSIL ಅನ್ನುವಂಥದ್ದು ಒಂದು ವ್ಯಾಪಾರಕ್ಕೆ ಅಂತಾನೆ ಇರುವಂತಹ ಒಂದು ನಿಗಮ. ಸೊ ಅಲ್ಲಿ ವ್ಯಾಪಾರವೇ ನಡೀತಾ ಇದೆ. ಅಂಡ್ ಅದರಿಂದ ಬುಕ್ಕಸಕ್ಕೆ ಏನಾದ್ರೂ ನಷ್ಟ ಆಗಿದೆಯಾ? ಅದರಿಂದ ಕನ್ನಡಿಗರಿಗೆ ಏನಾದ್ರೂ ಮೋಸ ಆಗಿದೆಯಾ? ಖಂಡಿತ ಇಲ್ಲ. ಅದರಿಂದ ಬರುವಂತ ಪ್ರಾಜೆಕ್ಟ್ ಅನ್ನ ನಾವು ಸೈನ್ ಮಾಡಿರೋದಕ್ಕೆ ಇದಕ್ಕೆ ಶ್ಲಾಘನೆ ವ್ಯಕ್ತಪಡಿಸೋದ್ ಬಿಟ್ಟು ತಮಗೇನು ಮಾಡಕ್ ಕೆಲ್ಸವಿಲ್ಲ, ನಮ್ಮ ಅಸ್ತಿತ್ವವನ್ನ ಎಲ್ಲ ಕಳ್ಕೊಂಡ್ಬಿಡ್ತೀವೋ ನಾವು ಈ ಸರ್ಕಾರದಲ್ಲಿ ಅನ್ನೋ ಕಾರಣಕ್ಕೆ ಹೋರಾಟ ಮಾಡ್ತಾರೆ ಅಂದ್ರೆ ಏನು? ಈಗ ಬಿಸ್ನೆಸ್ ಎಕ್ಸ್ಪೆಂಡ್ ಆದ್ರೆ ಬರುವಂತ ಲಾಭ ಕನ್ನಡಿಗರಿಗೆ ಹೋಗುತ್ತೆ. ಜೊತೆಗೆ ಏನಾದ್ರೂ ಇದರಲ್ಲಿ ಎಕ್ಸ್ಪೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಸರ್ಕಾರ ಹಾಕೊಂಡಿರುವಂಥ ಯೋಜನೆ ಸಕ್ಸಸ್ ಆದರೆ ಇನ್ನೂ ಕೂಡ ಉದ್ಯೋಗ ಸಿಗುತ್ತೆ. ಇಷ್ಟೆಲ್ಲ ಲಾಭ ಇದೆಯಲ್ಲ, ಕೇವಲ ತಮನ್ನಾ ಭಾಟಿಯಾ ಕಾರಣಕ್ಕೇ ವಿರೋಧ ಮಾಡೋದು ಎಷ್ಟು ಸರಿ? ನಾವು ತಮನ್ನಾ ಭಾಟಿಯಾ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಸಂಪೂರ್ಣ ನಾವು ಯಾವುದೇ ರೀತಿಯಲ್ಲೂ ಖಂಡಿಸ್ತಾ ಇಲ್ಲ ಅಥವಾ ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ಹೇಳ್ತಾ ಇರೋಂಥದ್ದು ಆ ಉತ್ತರ ಭಾರತದವರು ಪರಭಾಷಿಕರಿಗೆ ಯಾಕೆ ಅವಕಾಶ ಮಾಡ್ಕೊಡ್ತೀರ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇರ್ಲಿ, ಆಯ್ತಾ? ಪರಭಾಷಿಕರು ನಮ್ಮ ರಾಜ್ಯದವರಲ್ಲ, ಆಯ್ತಾ? ಅವ್ರನ್ನ ಅವ್ರದ್ದೆಲ್ಲ ಹಿನ್ನೆಲೆ ಇತಿಹಾಸ ಎಲ್ಲ ಮೇಡಮ್ ಪಂಜಾಬಿ ಓಕೆನಾ? ಬಂಗಾಳಿ ಸರ್ ಅವರು ಇಲ್ಲ, ಭಾಟಿಯಾ ಆ ಕಡೆ ಪಂಜಾಬ್. ಸೊ ಈ ನಿಟ್ಟಿನಲ್ಲಿ ನಾವು ಅವರು ವೈಯಕ್ತಿಕವಾಗಿ ತಮನ್ನಾ ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ. ನಾವು ವಿರೋಧ ಮಾಡ್ತಿರೋದು ನಮ್ಮ ಕನ್ನಡ ನಾಡಿನ ಹೆಣ್ಮಕ್ಳಾಗಿರ್ಬೋದು, ಕಲಾವಿದರಾಗಿರ್ಬೋದು, ಅಥವಾ ಏನು ಸಾಕಷ್ಟು ಹೆಸರು ಮಾಡ್ದಿರಂತ ಇವತ್ತು ಸುದೀಪ್ ಆಗಿರ್ಬೋದು, ಆ ತರದವ್ರನ್ನ ನೀವು ಆಯ್ಕೆ ಮಾಡಿ ಅವಕಾಶ ಮಾಡ್ಕೊಡಿ. ವ್ಯವಹಾರ ಮಾತಾಡ್ತೀನಿ ಒಂದ್ ನಿಮಿಷ ಸ್ವಾತಿ ಮೇಡಮ್ ನೋಡಿ. ಇಲ್ಲ ಸ್ವಾತಿ ಮೇಡಮ್ ಒಂದ್ ನಿಮಿಷ ಬಿಡಿ, ನಾಲ್ಗೆ ಬರ್ತಿದ್ದೆ ಇಲ್ಲ. ಓಕೆ ಸರ್, ಲೋಹಿತ್ ಸರ್ ನೀವು ಇಷ್ಟೊಂದು ಒಂದ್ ನಿಮಿಷ ಅದೇ ಪಾಯಿಂಟ್ ತಗೋತಿದ್ದೆ. ಲೋಹಿತ್ ಸರ್ ನೋಡಿ, ಈಗ ಅಮಿತ್ ಶಾ ಅವರು ಮಂಡ್ಯಕ್ಕೆ ಬಂದಿದ್ರು ಸರ್. ಮಂಡ್ಯಕ್ಕೆ ಬಂದು ಒಂದು ಭಾಷಣವನ್ನ ಮಾಡಿದ್ರು, ನಂದಿನಿಯನ್ನ ಅಮೂಲ್ಗೆ ನಾವು ಮರ್ಜ್ ಮಾಡಬೇಕು ಅಂತ ಹೇಳಿ. ಆಗ ನಿಮ್ಗೆ ಅಸ್ತಿತ್ವ ಎಲ್ಲ ಕೇಳಿಸ್ಲಿಲ್ವಾ? ಅಸ್ತಿತ್ವ ಕಾಣಿಸ್ಲಿಲ್ವಾ ಕನ್ನಡಿಗರದು? ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅಭಿಪ್ರಾಯ ಅದು ಆದೇಶ ಆಯ್ತಾ? ಈ ಒಂದು ಸಂಸ್ಥೆ, ಈ ಒಂದು ವಸ್ತು, ಆಗಿರ್ಲಿಲ್ಲ ಅಲ್ಲಿ. ಅವ್ರ ಅಭಿಪ್ರಾಯ ಇವತ್ತು ಭಾರತದಾದ್ಯಂತ ಈ ಹಾಲು, ನಂದಿನಿ ಹಾಲು ಎಲ್ಲ ಕಡೆ ಮಾರುಕಟ್ಟೆ ಅವಕಾಶ ಸಿಗಲಿ ಅನ್ನೋ ಸದುದ್ದೇಶದಿಂದ ಕೇಳಿದಂಥದ್ದು. ಅದನ್ನ ನಾವು ಆಗಿದ್ದಂತ ಬಿಜೆಪಿ ಸರ್ಕಾರ ಸರ್ಕಾರದಲ್ಲಿ ಮರ್ಜ್ ಮಾಡ್ತಾರೆ ಅಂತಾನೆ ಕಿತ್ತು
ತಗೋತಿ ಲೋಹಿತ್ ಸರ್, ನೀವು ಹೇಳ್ತಾ ಇದ್ರಿ ನೋಡಿ, ಇಡೀ ದೇಶದಲ್ಲಿ ನಂದಿನಿ ಬ್ರ್ಯಾಂಡ್ ನ ಜಾಸ್ತಿ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದಿದ್ದು ಅಮಿತ್ ಶಾ ಅವರ ಅಭಿಪ್ರಾಯ ಆಗಿತ್ತು. ಅಲ್ಲ, ಯಾವ ರೀತಿ ಆಗ್ತಿತ್ತು ಅದರಿಂದ? ನಿಮ್ಗೆ ನಂದಿನಿಯನ್ನು ಕರ್ಕೊಂಡು ಹೋಗ್ಬಿಟ್ಟು ಅಮೂಲ್ಗೆ ಮಿಕ್ಸ್ ಮಾಡಿದ ಸಂದರ್ಭದಲ್ಲಿ ಅಮೂಲ್ ಬ್ರ್ಯಾಂಡ್ ಆಗ್ತಿತ್ತು, ನಂದಿನಿ ಎಲ್ಲಿ ಬರ್ತಾ ಇತ್ತು? ಈಗ ನೀವು ಹೇಳ್ತಾ ಇದ್ರಿ ಅದು ವ್ಯಾಪಾರದ ದೃಷ್ಟಿಯಿಂದ ಅಂತ ಹೇಳ್ಬಿಟ್ಟು, ಅದನ್ನೇ ಅಲ್ವಾ ಈಗಲೂ ಮಾಡ್ತಾ ಇರುವಂಥದ್ದು. ವ್ಯಾಪಾರದ ದೃಷ್ಟಿಯಿಂದ ತಮ್ಮನ್ನ ಅವ್ರನ್ನ ರಾಯಭಾರಿಯಾಗಿ ಮಾಡ್ಕೊಂಡ್ರೆ ಇದರಿಂದ ಲಾಭನೇ ಬರುವಂಥದ್ದು, ಇದರಿಂದ ನಮ್ಗೇನು ಲಾಸ್ ಆಗ್ತಿಲ್ವಲ್ಲ ಸರ್. ಎಲ್ಲದಕ್ಕೂ ಒಂದು ರೀತಿ ನೀತಿ ಪ್ರಕ್ರಿಯೆ ಏನ್ ಇರುತ್ತೆ ರೀತಿ ನೀತಿ? ಆಯ್ತಾ. ಏನು ಇದು ರೀತಿ ನೀತಿ? ವಿಶೇಷವಾಗಿ ಏನ್ ಮೈಸೂರು ಸ್ಯಾಂಡಲ್ ಸೋಪ್ ಇದೆ, ಇದ್ರ ಬಗ್ಗೆ ನಾನು ಆಗ್ಲೇ ಪ್ರಸ್ತಾಪ ಮಾಡ್ದಂಗೆ ಸಾಕಷ್ಟು ಈ ಕನ್ನಡ ನಾಡಿನ ಅಭಿಮಾನ, ಪ್ರೀತಿ, ವಿಶ್ವಾಸ ಮತ್ತೆ ಅದರದೇ ಅದರದೇ ಆದಂತ ಆ ಸೋಪಿನ ಅಸ್ಮಿತೆ ಮತ್ತೆ ಅಸ್ತಿತ್ವ ಇದೆ. ಅದರಲ್ಲಿ ಒಂದು ಸಂಸ್ಕೃತಿ ಅಡಗಿದೆ. ಆ ಸಂಸ್ಕೃತಿ ಅದನ್ನ ನಮ್ಮವರೇ ಆದಂತವರು ರಾಯಭಾರಿ ಆಗ್ಲಿ ಅನ್ನೋದು ನಮ್ಮ ಬೇಡಿಕೆ. ಬೇರೆ ಪರಭಾಷಿಕರು ಬಂದ್ಬಿಟ್ಟು ನಮ್ಮ ಒತ್ತಡ ಅವರು ಪ್ರಚಾರ ಮಾಡಕ್ ಬೇಡ, ರಾಯಭಾರಿ ಆಗಕ್ ಬೇಡ, ನಮ್ಮವರಾಗ್ಲಿ ಅನ್ನೋದು ನಮ್ಮ ಬಯಕೆ. ಇವತ್ತು ಏನ್ ಇಷ್ಟೆಲ್ಲ ಮಾಡೋದಲ್ಲ ಅಷ್ಟೆಲ್ಲ ಒಂದ್ ನಿಮಿಷ ಇರಿ, ನಾನು ನಿಮ್ಗೆ ಆಗ್ಲೇ ಟೈಮ್ ಕೊಟ್ಟಿದ್ದೆ. ಇಲ್ಲ ಸ್ವಾತಿ ಮೇಡಮ್, ಒಂದ್ ನಿಮಿಷ ಇರಿ. ಅವ್ರ ಪ್ರಶ್ನೆ ಇಲ್ಲ ನೀವು ಈ ತರ ಮಾಡಿದ್ರೆ ಆಗಲ್ಲ ಮೇಡಮ್. ಅಟ್ಲೀಸ್ಟ್ ಒಂದ್ ನಿಮಿಷ ಇರಿ, ಅವ್ರ ಟೈಮ್ ಕೊಡಿ. ಆ ವಸ್ತುವಿನ ಗುಣಮಟ್ಟ ಶ್ರೇಷ್ಠತೆನೇ ಹೇಳುತ್ತೆ. ಇವ್ರು ಯಾರು ತಮನ್ನಾ ಬಾಡಿಯ ಪರಭಾಷಿಕರು ಬಂದ್ಬಿಟ್ಟು ಅದಕ್ಕೆ ಉತ್ತೇಜನ ಮತ್ತೆ ಪ್ರೋತ್ಸಾಹ ಕೂಡ ಅವಶ್ಯಕತೆ ಇಲ್ಲ. ಇವತ್ತಿನ ಐಟಿ ಬಿಟಿ, ಇವತ್ತಿನ ಸಾಮಾಜಿಕ ಜಾಲತಾಣ, ಇವತ್ತಿನ ಒಂದು ವಸ್ತುವಿನ ಪ್ರಚಾರ ಮಾಡುವಂತ ಶೈಲಿ ಏನಿದೆಯಲ್ಲ, ಆ ಶೈಲಿ ಸಾಕಷ್ಟು ವಿಸ್ತೃತ ಮತ್ತೆ ವ್ಯಾಪಕತೆ ಹೊಂದಿದೆ. ಅದನ್ನ ಬಳಸ್ಕೊಂಡ್ರೆ ಸಾಕು. ತಮ್ಮನ್ನ ಬಾಟಿಯನೇ ಅಲ್ಲ, ಇವತ್ತಿನ ಒಂದು ನಾನು ಆಗ್ಲೇ ಹೇಳಿದಲ್ಲ, ಒಂದು ಸಣ್ಣ ಒಂದು ಬುಡಕಟ್ಟು ಒಂದು ಹೆಣ್ಮಗಳು ಸಾಕು ಅದನ್ನ ಪ್ರಚಾರ ಮಾಡೋದಕ್ಕೆ. ಅಲ್ಟಿಮೇಟ್ಲಿ 99.999% ದಟ್ ಪ್ರಾಡಕ್ಟ್ ವಿಲ್ ಸ್ಪೀಕ್, ನಾಟ್ ದ ಇವರು ಅಂಬಾಸಿಡರ್, ಬ್ರ್ಯಾಂಡ್ ಅಂಬಾಸಿಡರ್. ಆಯ್ತಾ? ಆದ್ರೆ ಈಗ ಈ ತಮ್ಮನವರನ್ನ ಆಯ್ಕೆ ಮಾಡಿರುವಂತ ಸಿದ್ದರಾಮಯ್ಯನವರಲ್ಲ. ಫಸ್ಟ್ ಆಫ್ ಆಲ್ ಅಲ್ಲೊಂದು ಸಮಿತಿ ಇದೆ, ಆ ಸಮಿತಿಯಲ್ಲಿ ತಜ್ಞರಿದ್ದಾರೆ. ಅವರು ಒಂದಿಷ್ಟು ಮಾನದಂಡಗಳನ್ನು ಹಾಕ್ಕೊಂಡು ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ಕಾರಣಕ್ಕೆ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಕೂಡ ಒಂದಿಷ್ಟು ತಜ್ಞರು ಅಭಿಪ್ರಾಯವನ್ನು ತೆಗೆದುಕೊಂಡು ಮಾಡಿರುವಂಥದ್ದು. ಸರ್, ನೀವು ಹೇಳ್ತಾ ಇದ್ರಿ ಈಗ ನೋಡಿ, ಬುಡಕಟ್ಟು ಸಮುದಾಯದ ಮಹಿಳೆಯನ್ನು ಕೂಡ ಹಾಕೊಂಡ್ರು ಕೂಡ ಬ್ರ್ಯಾಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು 2006ರಲ್ಲಿ ನರೇಂದ್ರ ಮೋದಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಕಚ್ ಅನ್ನುವಂತ ಒಂದು ಪ್ರದೇಶ ಇದೆ. ಇವತ್ತಿನ ದಿನ ರನ್ ಉತ್ಸವ ಅಂತ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ನಡೆಯುತ್ತೆ. ನಾನು ಕೂಡ ಅದಕ್ಕೆ ಹೋಗಿದ್ದೀನಿ. ಆದ್ರೆ ಅವಾಗ ಅದನ್ನ ಬ್ರ್ಯಾಂಡ್ ಮಾಡಬೇಕು ಅಂತ ಅಮಿತಾಬ್ ಬಚ್ಚನ್ ಅನ್ನ ಕರ್ಕೊಂಡ್ಬಂದು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾರೆ. ಅವರನ್ನ ಗುಜರಾತ್ ಸರ್ಕಾರಕ್ಕೆ ಮತ್ತು ರನ್ ಆಫ್ ಕಚ್ಗೆ, ರನ್ ಉತ್ಸವಕ್ಕೆ ಅಂಬಾಸಿಡರ್ ಮಾಡ್ತಾರೆ. ಗುಜರಾತಿನಲ್ಲಿ ವ್ಯಾಪಕವಾದಂತಹ ಚರ್ಚೆ ಆಗತ್ತೆ. ಅವಾಗ ಅವ್ರು ಹೇಳ್ತಾರೆ, ರೀ ಸ್ವಾಮಿ, ನಾನು ಅಮಿತಾಬ್ ಬಚ್ಚನ್ ಅನ್ನ ಕರ್ಕೊಂಡ್ಬಂದಿರೋದು ರನ್ ಉತ್ಸವ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿ, ಇನ್ 10 ವರ್ಷಗಳಲ್ಲಿ ಇದೇನಾಗತ್ತೆ ನೋಡ್ಲಿ ಅನ್ನೋಂಥದ್ದು. ಇವ್ರಿಗೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಏನೇ ಮಾಡಿದ್ರು ಅದು ವ್ಯಾಪಾರೀಕರಣ, ಅದು ದೇಶದ ಉದ್ಧಾರಕ್ಕೋಸ್ಕರ. ಅದೇ ಕಾಂಗ್ರೆಸ್ನವ್ರು ಏನಾದ್ರು ಮಾಡಿದ್ರೆ ಇವರಿಗೆ ಕನ್ನಡಕ್ಕೆ ಮಾಡುವಂತ ಅವಮಾನ, ಇವರಿಗೆ ಸಂಸ್ಕೃತಿ ಇಲ್ಲ, ಇವ್ರ ಪ್ರಕಾರ ಸಂಸ್ಕಾರ ಇಲ್ಲ, ಬುಡಕಟ್ಟು ಮಹಿಳೆಯನ್ನ ಕರ್ಕೊಂಡ್ಬಂದ್ರು ಬುಡಕಟ್ಟು ಜನಾಂಗ ಇರುವಂತವ್ರೆ. ಅಲ್ಲಿ ಯಾಕೆ ಇವರು ಬುಡಕಟ್ಟು ಈಗ ನೋಡಿ, ಈಗ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಬಟ್ ಪ್ರಶ್ನೆ ಮಾಡೋದು ತಪ್ಪ ಹಾಗಾದ್ರೆ? ನಾವು ಬೇಡ ಅಲ್ಲ, ಪ್ರಶ್ನೆ ಮಾಡೋದು ತಪ್ಪ ಹಾಗಾದ್ರೆ? ನೋಡಿ, ಈಗ ಸ್ಯಾಂಡಲ್ ಸೋಪ್ ಕರ್ನಾಟಕದ್ದು ಕನ್ನಡಿಗರೇ ಆಗಿದ್ರೆ ಏನು ಪ್ರಾಬ್ಲಮ್ ಆಗ್ತಿತ್ತು? ಪ್ರಶ್ನೆ ಮಾಡೋದು ತಪ್ಪ? ಮತ್ತೆ ನೋಡಿ, ಈಗ ಕನ್ನಡ ಪರ ಹೋರಾಟಗಾರರು ಅಂತ ಹೇಳ್ತಿದ್ರೆ ನೀವು ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ರಿ, ಅವರೆಲ್ಲ ಅಸ್ತಿತ್ವದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅದು ಇದು ಅಂತ ಹೇಳಿಬಿಟ್ಟು. ಬಟ್ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ ಸರ್ಕಾರ. ಈಗ ಕನ್ನಡ ಪರ ಹೋರಾಟಗಾರರು ಅವ್ರು ತಪ್ಪಿಲ್ಲ. ಕಾರಣ ಏನಂದ್ರೆ ಇದು ನಮ್ಮ ಸಂಸ್ಥೆ, ನಾವು ನಮ್ಮವ್ರು ಇರಬೇಕು ಅಂತ ಹೇಳ್ತಾ ಇರುವಂತ ತಪ್ಪಿಲ್ಲ. ಬಟ್ ಇದನ್ನ ಕನ್ವಿನ್ಸ್ ಮಾಡಬೇಕಾಗಿರುವಂಥದ್ದು ಕನ್ನಡ ಪರ ಹೋರಾಟಗಾರರಿಗೆ ಕನ್ವಿನ್ಸ್ ಮಾಡಬೇಕು. ಇದರಲ್ಲಿ ದರ್ಪ ದಾಷ್ಟ್ಯ ಎಲ್ಲ ತೋರಿಸಬಾರ್ದು, ಕನ್ವಿನ್ಸ್ ಮಾಡಬೇಕಿತ್ತು. ಆ ಜವಾಬ್ದಾರಿಯನ್ನಾದ್ರೂ ಸರ್ಕಾರ ತೋರಿಸಬೇಕಿತ್ತಲ್ವಾ? ಇಲ್ಲಪ್ಪ ಈ ಕಾರಣಕ್ಕಾಗಿ ಮಾಡಿದ್ದೀವಿ, ಈ ತರ ಮಾಡ್ತಿದ್ವಿ, ಆ ಜವಾಬ್ದಾರಿ ಇದೆಯಲ್ವಾ? ಆ ಕೆಲಸ ನಡೀತಿದ್ಯಾ? ಕೊಟ್ಟಿದ್ದೀವಿ. ಅಲ್ಲ, ಸ್ಟೇಟ್ಮೆಂಟ್ಗಳಿಗೆ ಲಾಸ್ಟ್ ಆಗ್ಬಿಟ್ರೆ ನೋಡಿ, ಎರಡು ವಿಚಾರಗಳನ್ನ ತಮ್ಮ ಮುಂದೆ ಇಡ್ತೀನಿ. ಸಾಂವಿಧಾನಿಕವಾಗಿ ಹೋರಾಟ ಮಾಡುವಂತಹ ಹಕ್ಕು ಈ ದೇಶದ ಯಾವುದೇ ಪ್ರಜೆಗೂ ಕೂಡ, ಬೇರೆ ದೇಶದಿಂದ ಬಂದವರು ಕೂಡ ನಮ್ಮ ದೇಶದಲ್ಲಿ ಹೋರಾಟ ಮಾಡುವಂತಹ ಹಕ್ಕು, ಅಷ್ಟು ಹಕ್ಕನ್ನ ನಾವು ಇವತ್ತಿನ ದಿನ ನಮ್ಮ ಸಂವಿಧಾನದಲ್ಲಿ ಕೊಟ್ಬಿಟ್ಟಿದ್ದೀವಿ. ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇರುವಂತಹ ಪ್ರಶ್ನೆ ಬಗ್ಗೆ ಆಗಲಿ, ಅವ್ರು ಮಾಡ್ತಾ ಇರುವಂತಹ ಹೋರಾಟದ ಬಗ್ಗೆ ಆಗಲಿ ನಮಗೆ ಯಾವುದೇ ಚಕಾರ ಇಲ್ಲ, ಆಕ್ಷೇಪ ಇಲ್ಲ. ಅವರು ಒಂದು ವಾಯ್ಸನ್ನು ರೈಸ್ ಮಾಡಿದ್ದಾರೆ. ಆ ಧ್ವನಿ ಎತ್ತಿರುವಂತಹ ಒಂದು ಧ್ವನಿಗೆ, ತೋರಿಸಿರುವಂತಹ ಒಂದು ಆಕ್ರೋಶಕ್ಕೆ ನಾವು ಉತ್ತರವನ್ನ ಕೊಟ್ಟಿದ್ದೀವಿ. ಆದರೆ ಆಕ್ರೋಶ ಮತ್ತು ಧ್ವನಿಯನ್ನ ಮೀರಿ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನೋದಿರುತ್ತೆ. ಅಂಡ್ ತಳಮಟ್ಟದಲ್ಲಿ ಏನ್ ನಡೀತಾ ಇದೆ, ಇದರಿಂದ ಕನ್ನಡಕ್ಕೆ ಆಗುವಂತಹ ಲಾಭ ಏನು, ಕರ್ನಾಟಕಕ್ಕೆ ಆಗುವಂತಹ ಲಾಭ ಏನು? ನಿಜವಾಗ್ಲೂ
ಕನ್ನಡವನ್ನ ಪ್ರೀತಿಸುವಂತವರೇ ಆಗಿದ್ದಿದ್ರೆ ಬೇರೆ ಭಾಷೆಯ ನಟಿಯನ್ನ ನಾವು ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಅವರನ್ನ ರೂಪದರ್ಶಿಯನ್ನಾಗಿ ಮಾಡಿದೀವಿ, ಅವರ ಬಗ್ಗೆ ನಿಮಗೆ ಪ್ರೀತಿ ಇದೆಯಾ ಒಲವಿದೆಯಾ ಅನ್ನುವಂತಹ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ಕೊಂಡು ಮೀಡಿಯಾದಲ್ಲಿ ಹೈಪ್ ತಗೊಳ್ಳುವಂತಹ ಒಂದು ಕಾರಣಕ್ಕೆ ಆ ರೀತಿಯಾದಂತಹ ಹೋರಾಟವನ್ನ ಮಾಡಬಾರ್ದಿತ್ತು. ಅದು ಏನೇ ಇರ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬಹುದಿತ್ತು. ಅಂಡ್ ನಾವೇನ್ ಬರಬೇಡಿ ಅಂತ ಹೇಳಿರ್ಲಿಲ್ಲ, ಅಂಡ್ ಮೊಮೆರಂಡಮ್ ನ ತಗೊಂಬರ್ಬೇಡಿ ಅಂತ ಹೇಳಿರ್ಲಿಲ್ಲ. ಅಂಡ್ ಕೇವಲ ಇದೊಂದು ಮೀಡಿಯಾ ಹೈಪಿಗೋಸ್ಕರ ಮಾಡಿರುವಂತಹ ಒಂದು ಪ್ರತಿಭಟನೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಕಣ್ಣು ಕಾಣಿಸುತ್ತೆ. ಎಷ್ಟು ಅವಮಾನ And ಮಾಡ್ತೀರಾ? ಇಲ್ಲ, ಇಲ್ಲ, very ಕನ್ನಡ ಪರ clearly ಸಂಘಟನೆಗಳು ಈ ರೀತಿ ಯಾರು ಅವಮಾನ ಅವಮಾನ ಮಾಡ್ತೀರಾ? ಮಾಡಿಲ್ಲ. ಪ್ರಶ್ನೆ ಮಾಡಿದವರಿಗೆ ಯಾರು ನೀವು ಅವಮಾನ ಮಾಡಿಲ್ಲ. ಈ ರೀತಿ ನೀವು ಮೀಡಿಯಾ ಬಹಳ ಮೀಡಿಯಾ ಪ್ರಚಾರಕ್ಕೆ ಮಾತಾಡ್ತಾ ಇದ್ದೀನಿ ಅವ್ರ ಹತ್ರ. ಮುಖ್ಯವಾಗಿ ಪ್ರಚಾರ ದುರುದ್ದೇಶ ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳಿಗೆ ವಿರೋಧ ಪಕ್ಷಕ್ಕೆ ನೀವು ಅನ್ನುವ ಪ್ರಶ್ನೆ ಇದ್ರ ಜೊತೆಗೆ ಕನ್ನಡ ಪರ ಹೋರಾಟಗಾರರನ್ನ ಈ ರೀತಿಯಾಗಿ ಮಾತನಾಡೋದು ಎಷ್ಟು ಸರಿ?